ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026. ತಾವು ಎಲ್ಲರೂ ಎಲ್ಲ ದೇವಸ್ಥಾನ ಹೋಗಿರ್ಬೋದು. ಇದೂ ಒಂದು ದೇವಸ್ಥಾನನೇ. ಇದು ಬಂದು ಕಡೂರು ದುರ್ಗಾ ಶ್ರೀಶಾಸ್ತ್ರ ತಲ ಅಂತ. ದೇವಸ್ಥಾನ ಚಿಕ್ಕದು, ಅದು ಮಾಡಿರೋ ಕೆಲಸ ತುಂಬ ದೊಡ್ಡದು. ಇದೇ ದೇವಸ್ಥಾನ. ಹಂಗೆ ವೀಡಿಯೋ ನೋಡ್ಕೊಂಡ್ಬಿಟ್ಟು ನನ್ನ ಜೊತೆಯಲ್ಲಿ ಬಂದುಬಿಡಿ, ನೀವು ತಿಳ್ಕೊಳ್ಳಿ. ಹೀಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ. ಇಷ್ಟೇ ಇರೋದು ಮರಗಳು. ಇದು ಅಂಗಡಿ, ಪೂಜಾ ಅಂಗಡಿ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ದಾರೆ. ಇದು ದೇವಸ್ಥಾನ ಹೋಗೋ ರೂಟು. ಒಳಗಡೆ ಹೋಗ್ಬಿಟ್ಟು ನಿಮಗೆ ಏನು ಬೇಕಂತ ಹಿಂಗೇ ಇದೇ ವಿಡಿಯೋನಲ್ಲಿ ನೀವು ಬಿಟ್ಕೊಳ್ಬೋದು. ಅವರೇ ರಾಮ್ಜಿಯವರು. ಒಳಗಡೆ ಹೋಗ್ತಾ ಇದ್ದೀವಿ. ಬೆಲ್ ಐತೆ. ಸ್ಟಾರ್ಟ್ ಮಾಡಿ. ಅಮ್ಮ ಬಂದುಬಿಡ್ತಾರೆ. ನಿಮಗೆ ಏನು ಪ್ರಾರ್ಥನೆ ಕೇಳ್ಕೊಳ್ಳಿ, 100% ಆಗುತ್ತೆ. ನೀವು ದೇವಸ್ಥಾನಕ್ಕೆ ಬರಬೇಕಂತ ನೆಸೆಸಿಟೀಸ್ನೇ ಇಲ್ಲ. ಇದೇ ವಿಡಿಯೋ ನೋಡ್ಕೊಂಡ್ಬಿಟ್ಟು ಏನು ಬೇಕೋ ಬೇಡ್ಕೊಳ್ಳಿ. ಅಮ್ಮ ತಾಯಿ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸಾಲ್ವ್ ಆದಮೇಲೆ ಇಮ್ಮಿಡಿಯೇಟಾಗಿ ಬರ್ತೀವಿ ಅಂತ 11 ರೂಪಾಯಿ ಎಲ್ಲೋ ಬಟನಲ್ಲಿ ಲಾಕ್ ಮಾಡಿಬಿಟ್ಟು ಇಟ್ಬಿಡಿ. ಮನೆಯಲ್ಲಿ ಒಂದು ಒಳ್ಳೆ ದೀಪ ಹಾಕಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಒಂದು ಸೊಂಬಿನಲ್ಲಿ ನೀರಿಡಿ. ಅದು ಬಂದು ದೇವಸ್ಥಾನ ತೀರ್ಥ ಥರ ಆಗಬೇಕಂತ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಆ ತೀರ್ಥ ತಗೊಳ್ಳಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆದಮೇಲೆ ಇಮ್ಮಿಡಿಯೇಟಾಗಿ ದೇವಸ್ಥಾನಕ್ಕೆ ಬಂದುಬಿಡಿ. ಥ್ಯಾಂಕ್ಸ್ ಹೇಳಿಬಿಟ್ಟು ಹೋಗಿ. ನಿಮ್ಮ ಪ್ರಾರ್ಥನೆ ಕೇಳ್ಕೊಂಡ್ಬಿಟ್ರಾ. ಇದೇ ಕಡೂರು ದುರ್ಗಾ ಸ್ಥಳ ಅಂತ. ಅಮ್ಮ ತಾಯಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ. 2026 ಎಲ್ಲರಿಗೂ ಒಳ್ಳೆಯದಾಗಬೇಕು. ಆ ಥರ ಸೊಮ್ಮನೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ತೀರ್ಥ ಥರ ಚೇಂಜ್ ಆಗಬೇಕಂತ ಬಿಟ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಬೋದು. ಪ್ರಾರ್ಥನೆ ಆಯಿತು, ಕೇಳ್ಕೊಂಡ್ಬಿಟ್ಟಿದ್ದೀವಿ. ದರ್ಶನ ಆಯಿತು. ದರ್ಶನ ಆದಮೇಲೆ ದೀಪ ಆರಾಧನೆ ತಗೊಂಡ್ಬಿಟ್ಟು ಪುಷ್ಪ ತಗೊಳ್ಳಿ. ತೀರ್ಥ ಕೊಡ್ತಾರೆ, ತಗೊಳ್ಳಿ. ಆಯಿತು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. ಇವಾಗನೇ ಸರಿನಾ? ಆದಮೇಲೆ ಸ್ಟೆಪ್ಸ್ ಕೆಳಗಡೆ ಬರ್ತಾಯಿದ್ದೀವಿ. ಬಂದರೆ ಇದೇ ಜಾಗ. ಇದೇ ಅಂಗಡಿನಲ್ಲಿ ತೀರ್ಥ ಕೊಡ್ತಾರೆ, ತಗೊಳ್ಳಿ.